ಇನ್ನು ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ತಲೆ ಎತ್ತಿದ್ರೂ ಕೂಡ ಕೆಲವು ಪೊಲೀಸ್ ಅಧಿಕಾರಿಗಳು ಕೈ ಕಟ್ಟಿ ಕುಳಿತಿದ್ರು. ಕೊನೆಗೆ ಮಹಾರಾಷ್ಟ್ರದ ಪೊಲೀಸರು ಬೆಂಗಳೂರಿನಲ್ಲಿ ಕಾರ್ಯಾಚರಣೆ ನಡೆಸಿ ಡ್ರಗ್ಸ್ ದಂಧೆಯನ್ನು ಬಯಲಿಗೆ ತಂದಿದ್ರು. ಇದು ನಿಜಕ್ಕೂ ಕೂಡ ರಾಜ್ಯದ ಪೊಲೀಸರ ಮೇಲ್ನೇ ಒಂದು ರೀತಿಯಿಂದ ಕಪ್ಪು ಚುಕ್ಕಿಯನ್ನು ಬರೆದಂತಾಗಿತ್ತು. ಈಗ ಕೇರ್ಲೆಸ್ ಮಾಡಿರುವಂತಹ ಪೊಲೀಸರ ವಿರುದ್ಧ ರಾಜ್ಯ ಗೃಹ ಇಲಾಖೆ ಈಗ ಕ್ರಮಕ್ಕೆ ಮುಂದಾಗಿದೆ. 3 ಇನ್ಸ್ಪೆಕ್ಟರ್ಗಳನ್ನು ಸಸ್ಪೆಂಡ್ ಮಾಡಿ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ. ಹೊಸ ವರ್ಷದ ಹೊಸ್ತಿಲಲ್ಲೇ ಬೆಂಗಳೂರಲ್ಲಿ ಡ್ರಗ್ಸ್ ದಂಧೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಗಲ್ಲಿ ಗಲ್ಲಿಯಲ್ಲೂ ಮಾದಕ ವಸ್ತುಗಳನ್ನು ಸಪ್ಲೈ ಮಾಡೋದಕ್ಕೆ ಪೆಡ್ಲರ್ಸ್ ಸಜ್ಜಾಗಿದ್ದಾರೆ. ನ್ಯೂ ಇಯರ್ ಸಡಗರದ ಮಧ್ಯೆ ಸಿಟಿಯನ್ನ ಮತ್ತಲ್ಲೇ ತೇಲಿಸುವುದಕ್ಕೆ ಸ್ಕೆಚ್ ಹಾಕಿದ್ದಾರೆ. ಆದರೆ ಬೆಂಗಳೂರು ನಗರದ ಹೊರಗೆ ತಲೆ ಎತ್ತಿದ್ದ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಮೊನ್ನೆ ರಾತ್ರಿ ಮಹಾರಾಷ್ಟ್ರ ನಾರ್ಕೋಟಿಕ್ಸ್ ವಿಭಾಗದ ಪೊಲೀಸರು ಸೀಸ್ ಮಾಡಿದ್ದಾರೆ. ಬಾಗಲೂರು, ಕೊತ್ತನೂರು, ಅವಲಹಳ್ಳಿ ವ್ಯಾಪ್ತಿಯಲ್ಲಿರೋ ಮಾದಕ ಕಾರ್ಖಾನೆಗಳಿಗೆ ಬೀಗ ಜಡಿದಿದ್ದಾರೆ. ಡ್ರಗ್ಸ್ ಫ್ಯಾಕ್ಟರಿ ಹಿಂದೆ 2 ಬಿಸಿನೆಸ್ ಮ್ಯಾನ್, ಒಬ್ಬ ಕೆಮಿಕಲ್ ಎಂಜಿನಿಯರ್, 2 ಸಹಾಯಕರು ಇರುವುದು ಗೊತ್ತಾಗಿದೆ. ಆರೋಪಿ ಪ್ರಶಾಂತ್ ಪಾಟೀಲ್ ಕೆಮಿಕಲ್ ಎಂಜಿನಿಯರ್ ಆಗಿದ್ದು ಕಾಲೇಜೊಂದರಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದಂತೆ. ಆಗಾಗ್ಗೆ ಬೆಂಗಳೂರಿಗೆ ಬಂದು ಡ್ರಗ್ಸ್ ತಯಾರಿಸುವ ಬಗ್ಗೆ ಟ್ರೈನಿಂಗ್ ನೀಡ್ತಾ ಇದ್ದಂತೆ. ಮೊದಲು ಮುಂಬೈ ಕಡೆಯಿಂದ ಕಚ್ಚಾ ವಸ್ತುಗಳನ್ನು ತರಿಸ್ತಾ ಇದ್ದ ಗ್ಯಾಂಗ್ ಕೊತ್ತನೂರಿನ ಮಾವಿನತೋಪು, ಬಾಗಲೂರಿನ ಶೆಡ್ನಲ್ಲಿ ಡ್ರಗ್ಸ್ ತಯಾರಿಸ್ತಾ ಇದ್ರು. ಅಲ್ಲಿಂದ ಆವಲಹಳ್ಳಿಯ ಯರಪ್ಪನಹಳ್ಳಿ ಮನೆಯ ಲ್ಯಾಬ್ನಿಂದ ಪರಿಶೀಲಿಸಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರಂತೆ. ಹೊಸ ವರ್ಷಕ್ಕೆ ಮುಂಬೈಗೆ ಅತಿ ಹೆಚ್ಚು ಡ್ರಗ್ಸ್ ಸಪ್ಲೈಗೆ ಪ್ಲಾನ್ ಮಾಡಿದ್ರು ಅನ್ನೋ ಸತ್ಯ ಬಹಿರಂಗವಾಗಿದೆ. ಫಸ್ಟ್ ಸಿಸಿಬಿ ಆಂಟಿ ನಾರ್ಕೋಟಿಕ್ಸ್ ವಿಂಗ್ ಕಡೆಯಿಂದ ಸೋಲ್ದೇವ್ನಲ್ಲಿ ಲಿಮಿಟ್ಸ್ ಮತ್ತು ಬಂಡೇಪಾಳ್ಯ ಲಿಮಿಟ್ಸ್ ಅಲ್ಲಿ ಒಂದು ಕಡೆ MDMA ಟೋಟಲ್ 2.25 crores ವರ್ತ್, ಇನ್ನೊಂದು ಕಡೆ ಬಂಡೇಪಾಳ್ಯದಲ್ಲಿ LSD ಸ್ಟ್ರಿಪ್ಸ್ ಅದು ಟೋಟಲ್ ವರ್ತ್ 25 lakhs ಇದೆ. ಒಂದು ಫಾರಿನ್ ನ್ಯಾಷನಲ್ ಅರೆಸ್ಟ್ ಆಗಿದ್ದಾರೆ ಮತ್ತು ಬಂಡೇಪಾಳ್ಯ ಲಿಮಿಟ್ಸ್ ಅಲ್ಲಿ ಒಬ್ಬ ಅರೆಸ್ಟ್ ಆಗಿದ್ದಾರೆ. ಅವರು ಮೂಲತಃ ತಮಿಳುನಾಡು ಅವರು. ಈ 2 ಕೇಸ್ ಕಂಬೈನ್ ಮಾಡಿದ್ರೆ 2.5 ಕೋಟಿದು ರಿಕವರಿ ಇದೆ. ಡ್ರಗ್ಸ್ ಪಾಲಿಟಿಕ್ಸ್, ಬಿಜೆಪಿ ಪೋಸ್ಟ್ ವಾರ್. ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗ್ತಾ ಇದ್ದಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಾಲು ಸಾಲು ಪ್ರಶ್ನೆಗಳನ್ನು ಮುಂದಿಟ್ಟು ಕೌಂಟರ್ ಕೊಟ್ಟಿದೆ. ಮೈಸೂರು, ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಹಚ್ಚಲು ಮಹಾರಾಷ್ಟ್ರ ಪೊಲೀಸರೇ ಬರಬೇಕಾಯಿತು. ಹಾಗಾದ್ರೆ ರಾಜ್ಯದ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಇದು ಗೃಹ ಸಚಿವ ಪರಮೇಶ್ವರ್ ಅವರೇ, ನಿಮಗೆ ಗೊತ್ತಿಲ್ಲವೋ ಅಥವಾ ಮೌನ ಸಮ್ಮತಿಯೋ? ಸಿಎಂ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರೇ, ಇದು ಗೊತ್ತಿದ್ದು ಮಾಡ್ತಿರೋ ನಾಟಕವಾ ಅಂತ ಪ್ರಶ್ನೆ ಮಾಡಿದೆ. ಮಹಾರಾಷ್ಟ್ರದ ಪೊಲೀಸ್ನವ್ರು ಬಂದು ಇಲ್ಲಿ ಡ್ರಗ್ಸ್ ಫ್ಯಾಕ್ಟರಿನ ಸೀಸ್ ಮಾಡ್ತಾರೆ ಅಂತ ಹೇಳಿದ್ರೆ, ನನಗೆ ಇತ್ತೀಚೆಗೆ ಮೈಸೂರಿನಲ್ಲಿ ಸೀಸ್ ಮಾಡಿದ್ರು, ಈಗ ಬೆಂಗಳೂರು ಒಳಗಡೆನೆ ಸೀಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಡೀ ಪೊಲೀಸ್ ವ್ಯವಸ್ಥೆ ಮತ್ತು ಗೃಹ ಇಲಾಖೆ ಸತ್ತು ಮಲಗಿದೆ ಅಂತೇಳಿ ಎಲ್ಲರಿಗೂ ಕೂಡ ಅನಿಸ್ತದೆ. ಮಹಾರಾಷ್ಟ್ರದ ಪೊಲೀಸ್ನವರಿಗೆ ಗೊತ್ತಾಗೋದು, ನಮ್ಮ ಪೊಲೀಸ್ನವರಿಗೆ ಯಾಕೆ ಗೊತ್ತಿದೆ, ಆದರೆ ಪೊಲೀಸರ ಇನ್ವಾಲ್ವ್ಮೆಂಟ್ ಇದೆ. ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ನಾನು ಹಿಡಿದೆ, ನೀನು ಹಿಡಿದೆ ಅನ್ನೋದು ಪ್ರಶ್ನೆಯಲ್ಲ, ಒಟ್ನಲ್ಲಿ ಹಿಡಿದಿದ್ದೀವಲ್ಲ ಅದು ಮುಖ್ಯ. ಇದರಲ್ಲಿ ರಾಜಕಾರಣ ಮಾಡೋದು ಸರಿಯಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಆಯ್ತಪ್ಪ, ಅವ್ರದ್ದೇ ಅನ್ಕೊಳ್ಳಿ, ಏನಾಗೋದಿಲ್ಲ, ಈಗ ಹಿಡಿದಿದಾರಲ್ವ. ಅಲ್ಲ, ಮೈಸೂರಲ್ಲಿ ಲಾಸ್ಟ್ ಇಯರ್ ಏನೋ ಹಾಗೆ ಆಗಿದೆ. ಈಗ ನಾನು ಹಿಡಿದೆ ನೀನು ಹಿಡಿದೆ ಅನ್ನೋ ಪ್ರಶ್ನೆ ಅಲ್ಲ. ಇದು ಒಟ್ಟಲ್ಲಿ ಹಿಡ್ದಿದ್ದೇವಲ್ಲ, ಅವರೇ ಹಿಡ್ದಿದ್ದಾರೆ ಅಂತ ಇಟ್ಕೊಳ್ಳಿ. ನಮ್ಮವರು ಇದ್ರ ಜೊತೆಯಲ್ಲಿ DCPನೇ ಹೋಗಿದ್ರು. ಅವ್ರಿಲ್ಲ ಅಂತ ಅಂದ್ರೆ ಈಗ ಅದನ್ನ ನಾನು ಆರ್ಗ್ಯುಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳ. ಇದೇ ಪ್ರಕರಣ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ನಗರ ಪೊಲೀಸ್ ಆಯುಕ್ತರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಪತ್ತೆ ಮಾಡ್ತಿದ್ದಾರೆ, ನಮ್ಮ ಪೊಲೀಸರಿಗೆ ಮಾಹಿತಿ ಇಲ್ವಾ ಎಂದು ತರಾಟೆ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಗೃಹ ಸಚಿವರ ಸೂಚನೆ ಮೇರೆಗೆ ಕರ್ತವ್ಯ ಲೋಪ ಎಸಗಿದ್ದ ಕೊತ್ತನೂರು, ಅವಲಹಳ್ಳಿ ಮತ್ತು ಬಾಗಲೂರು ಠಾಣೆಯ 3 ಇನ್ಸ್ಪೆಕ್ಟರ್ಗಳನ್ನು ಅಮಾನತು ಮಾಡಿ ಕಮಿಷನರ್ ಆದೇಶ ಮಾಡಿದ್ದಾರೆ. ಮಾದೇಶ್ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18.